ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಭಗವದ್ಗೀತೆಯ 3ನೇ ಅಧ್ಯಾಯದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ. ಇಲ್ಲಿ 1ರಿಂದ 9ನೇ ಶ್ಲೋಕದವರೆಗೂ ಕರ್ಮಯೋಗದ ತತ್ವವನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬ ಜೀವಿಯು ಕರ್ಮಗಳನ್ನು ಮಾಡುವುದರಿಂದ ಅವನು ಕರ್ಮಬಂಧನದಲ್ಲಿ ಸಿಲುಕುತ್ತಾನೆ. ಆದ್ದರಿಂದ ಕೆಲವು ದಾರ್ಶನಿಕರು ಕೇಳುತ್ತಾರೆ, ಮನುಷ್ಯ ಬಂಧನದಲ್ಲಿ ಸಿಲುಕುವುದರಿಂದ ಸಂಸಾರದಲ್ಲಿ ಕರ್ಮವೇ ಮಾಡುವುದು ಬೇಡವೇ ಎಂದು ಕೇಳುತ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳುತ್ತಾರೆ, ಮನುಷ್ಯ ಪ್ರತಿ ನಿಮಿಷವೂ ಕಾರ್ಯನಿರತನಾಗಿರಲೇಬೇಕು, ಅವನು ಕರ್ಮ ಮಾಡುತ್ತಿರಲೇಬೇಕು. ಇಲ್ಲಿ 2 ವಿಧವಾದ ಕರ್ಮಗಳಿವೆ. ಒಂದು ಸ್ವಾರ್ಥ ಕರ್ಮ, ಇನ್ನೊಂದು ಯಜ್ಞಾರ್ಥ ಕರ್ಮ. ಮನುಷ್ಯ ದಿನವಿಡೀ ಲೌಕಿಕ ಕಾರ್ಯಗಳಲ್ಲಿ ನಿರತನಾಗಿರುತ್ತಾನೆ, ಅದು ಸ್ವಾರ್ಥ ಕರ್ಮ ಆಗುತ್ತದೆ. ತನ್ನ ಸ್ವಾರ್ಥಕ್ಕಾಗಿ ತನಗಾಗಿ ಮಾಡುವ ಕಾರ್ಯಗಳು, ಇವುಗಳಿಂದ ಅವನು ಕರ್ಮಬಂಧನದಲ್ಲಿ ಸಿಲುಕುತ್ತಾನೆ. ಇನ್ನೊಂದು ಯಜ್ಞಾರ್ಥ ಕರ್ಮ. ಇದರಲ್ಲಿ ಭಗವಂತನಿಗಾಗಿ, ಭಗವಂತನಿಗೋಸ್ಕರ ಅವನ ಪೂಜೆ, ನಾಮಸ್ಮರಣೆ, ನಯನದಲ್ಲಿ ಅವನ ರೂಪ, ಮಾತಿನಲ್ಲಿ ನಾಮಸ್ಮರಣೆ, ಕಿವಿಯಿಂದ ಅವನ ಗುಣಗಾನ, ಹಾಡು, ಶ್ಲೋಕ, ಸ್ತೋತ್ರ ಹೇಳುವಿಕೆ, ಅವನಿಗಾಗಿ ಮಾಡುವ ಸಂಪೂರ್ಣ ಕಾರ್ಯಗಳು ಯಜ್ಞಾರ್ಥ ಕರ್ಮ ಆಗುತ್ತದೆ. ಯಜ್ಞದಲ್ಲಿ ಸ್ವಾಹ ಎಂದು ಅವನಿಗೆ ಅರ್ಪಿಸುತ್ತೇವೆ ಅಲ್ಲವೇ? ಹಾಗೆಯೇ ಭಗವಂತ, ಇದು ಎಲ್ಲ ನಿನಗೆ, ನನ್ನದಲ್ಲ, ಯಾವುದೂ ನನ್ನದಲ್ಲ ಎನ್ನುವ ಸಮರ್ಪಣಾ ಭಾವ ಇರಬೇಕು. ಈ ಎಲ್ಲ ಕಾರ್ಯಗಳಿಂದ ಮನುಷ್ಯ ಕರ್ಮಬಂಧನದಲ್ಲಿ ಸಿಲುಕುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೇವಲ ಸ್ವಾರ್ಥದಿಂದ ದಿನವಿಡೀ ನಮ್ಮ ಲೌಕಿಕ ಕಾರ್ಯಗಳಲ್ಲಿ ನಿರತರಾಗದೆ ಭಗವಂತನಿಗಾಗಿ ವೇಳೆ ಮೀಸಲಿಟ್ಟು ಅವನ ಧ್ಯಾನದಲ್ಲಿ ಕಾಲ ಕಳೆಯಬೇಕು. ಇದರಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತದೆ. ಹಾಗೆಯೇ ನಮ್ಮ ಎಲ್ಲ ಲೌಕಿಕ ಕಾರ್ಯಗಳು ಮುಗಿದ ಮೇಲೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಬೇಕು. ಆಗಲೂ ಕರ್ಮಬಂಧನದಲ್ಲಿ ಸಿಲುಕುವುದು ಕಡಿಮೆಯಾಗುತ್ತದೆ, ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ. ಯಾವಾಗಲೂ ಯಜ್ಞಾರ್ಥ ಮನೋಭಾವ ಇರಬೇಕು. ನಮಗೆ ಗಾಳಿ, ನೀರು, ಆಹಾರ, ಸೂರ್ಯನ ಬೆಳಕು ಇದೆಲ್ಲ ಭಗವಂತ ಮತ್ತು ಅವನು ನಿಯೋಜಿಸಿರುವ ಎಲ್ಲ ದೇವತೆಗಳಿಂದ ಬಂದಿರುವುದು. ಅದು ಅವನ ಕೃಪೆ. ಸರಿಯಾದ ವೇಳೆಗೆ ಮಳೆ, ಬೆಳೆ, ಋತುಗಳು ಎಲ್ಲ ಬರುವ ಹಾಗೆ ಮಾಡುವವನೂ ಭಗವಂತ. ಒಂದು ನಿಗದಿತ ಯೋಜನೆಯಲ್ಲಿ ಇವೆಲ್ಲ ನಡೆಯುತ್ತದೆ. ಇದೆಲ್ಲ ಅವನ ಕೃಪೆ. ಆದ್ದರಿಂದ ನಾವು ಅವನಿಗೆ ಕೃತಜ್ಞರಾಗಿರಬೇಕು. ಕೃತಜ್ಞತಾಭಾವ ಸದಾ ಸಲ್ಲಿಸಬೇಕು. 17ರಿಂದ 33ನೇ ಶ್ಲೋಕದವರೆಗೂ ಆತ್ಮಜ್ಞಾನಿಗಳ ವಿವರಣೆ ಕೊಟ್ಟಿದ್ದಾರೆ. ಅವರು ಲೌಕಿಕ ಕರ್ಮದಲ್ಲಿ ಅನಾಸಕ್ತಿ ತೋರಿಸುತ್ತಾರೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತದೆ. ಆದರೆ ಅವರು ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಕೊಡಬೇಕಾಗುತ್ತದೆ. ಜನರ ತಪ್ಪುಗಳನ್ನು ತಿದ್ದಲು, ಜನರು ಅವರನ್ನು ಅನುಸರಿಸಲು, ಲೋಕ ಶಿಕ್ಷಣ ನೀಡಲು ಅವರು ಸಹ ಲೌಕಿಕ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಯಾವುದೇ ಕಾರ್ಯವಾಗಲಿ ಭಗವಂತನಿಗೆ ಸಮರ್ಪಿಸಿದರೆ ಅದು ಕರ್ಮಬಂಧನಕ್ಕೆ ಆಗ ಕಾರಣವಾಗುವುದಿಲ್ಲ. ಸಂಸಾರದಲ್ಲಿ ಮನುಷ್ಯನ ವಿಚಾರಧಾರೆ, ಸ್ವಭಾವಕ್ಕೆ ಅನುಗುಣವಾಗಿ ಸತ್ವ, ರಜಸ್, ತಮೋಗುಣಗಳು ಪ್ರಾಪ್ತವಾಗುತ್ತದೆ. ಇದು ಭೌತಿಕ ಮನಸ್ಸಿನದು. ಅವನ ಸ್ವಭಾವಕ್ಕೆ ಸ್ಥಿರವಾಗಿ ಅಂಟಿಕೊಂಡಿರುತ್ತದೆ. ಅವನ ಸ್ವಭಾವದಂತೆ ಅವನು ಮಾಡಬೇಕು, ಕರ್ತವ್ಯಗಳನ್ನು ಮಾಡಬೇಕು. ಅದರ ಫಲ ಭಗವಂತನಿಗೆ ಬಿಡಬೇಕು. ಪ್ರತಿಯೊಂದು ಕಾರ್ಯಕ್ಕೂ ಫಲ ಇರುತ್ತದೆ, ಅದು ಭಗವಂತನಿಗೆ ಬಿಟ್ಟಿದ್ದು. ಎಲ್ಲವೂ ಅವನಿಗೆ ಸಮರ್ಪಿಸಿದರೆ ಮೋಕ್ಷ ಪರಮಗತಿಯನ್ನು ಪಡೆಯಬಹುದು. ಶ್ಲೋಕ 36ರಿಂದ 43ವರೆಗೆ ಸಂಸಾರದಲ್ಲಿ ಪ್ರತಿ ಜೀವಿಗೂ 2 ಶತ್ರುಗಳು ಇರುತ್ತಾರೆ ಎಂದು ವಿವರಿಸಿದ್ದಾರೆ. ಅವು
ಕಾಮ ಮತ್ತು ಕ್ರೋಧ. ಕಾಮ ಎಂದರೆ ಮನುಷ್ಯನ ಬಯಕೆಗಳು. ಅವು ಅನೇಕ ಇರುತ್ತದೆ. ಯಾವಾಗ ಬಯಕೆಗಳು ಈಡೇರುವುದಿಲ್ಲವೋ ಆಗ ಅದು ಕ್ರೋಧಕ್ಕೆ ತಿರುಗಿ ಅವನು ಮತಿಹೀನನಾಗುತ್ತಾನೆ. ಆಗ ಪಂಚೇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಅವುಗಳು ನಾವು ಹೇಳುವ ಹಾಗೆ ಕೇಳುವಂತಿರಬೇಕು. ಬಯಕೆಗಳಿಗೆ ಕಡಿವಾಣ ಹಾಕಿ ಮನಸ್ಸನ್ನು ಭಗವಂತನ ಕಡೆಗೆ ವಾಲಿಸಿದರೆ ಆ ಶತ್ರುಗಳು ದೂರವಾಗುತ್ತವೆ. ಮನೋನಿಗ್ರಹ ಅತಿ ಮುಖ್ಯ. ಆಗ ಶತ್ರುಗಳನ್ನು ಜಯಿಸುತ್ತೇವೆ. ಇಂದ್ರಿಯಗಳ ನಿಗ್ರಹ ಮಾಡಿ ಮನಸ್ಸಿಗೆ ವಿವೇಕ ಕೊಡಬೇಕು. ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿ ಕರ್ಮ ಬಂಧನದಲ್ಲಿ ಸಿಲುಕದೆ ಮೋಕ್ಷಕ್ಕೆ ದಾರಿ ಹುಡುಕುವುದು ಉತ್ತಮ. ಹೀಗೆ ಈ ಅಧ್ಯಾಯದಲ್ಲಿ ಭಗವತ್ ಸಮರ್ಪಣಾ ಭಾವ ಮತ್ತು ಭಗವತ್ ಯಜ್ಞ ವಿಚಾರಗಳನ್ನು ಸುಂದರವಾಗಿ ವಿವರಿಸಿದ್ದಾರೆ. ಕರ್ಮಬಂಧನದ ಮುಕ್ತಿಯ ವಿವರಣೆ ಎಲ್ಲ ನೀಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.